ಮಸ್ತು ನಿಮ್ಮಸ್ತು ನಿಮ್ಮಸ್ತು ರಾ ನೈನಾ ಬಾಗುಣ್ಣವ ಗುರು. ಸರ್, ಇವತ್ತು DCM ಅವರ ನೇತೃತ್ವದಲ್ಲಿ ರಾಮನಗರ ಜಿಲ್ಲಾ ಉಸ್ತುವಾರಿಗಳು ಎಲ್ಲರೂ ಸೇರಿ CM ಭೇಟಿಯಾಗಿದ್ದಾರೆ. ರಾಮನಗರ ಜಿಲ್ಲೆಯ ಹೆಸರನ್ನ ಮರುನಾಮಕರಣ ಮಾಡಬೇಕು, ಬದಲಾಯಿಸಬೇಕು ಅನ್ನುವಂತ ಆಗ್ರಹ ಮುಂದಿದೆ. ನಿಮ್ಗೇನೋ ಬಂದಿತ್ತು ರೋಗ, ಯಾಕಂದ್ರೆ ಜನ ಚೇಂಜ್ ಕೇಳ್ತಾ ಇದಾರಲ್ಲ. ಹೊಸ ಸರ್ಕಾರ ರಚನೆ ಆದ ದಿನದಿಂದ ರಾಮನಗರ ಜಿಲ್ಲಾ ಹೆಸರನ್ನ ಬದಲಾವಣೆ ಮಾಡ್ತೀನಿ ಅಂತಕ್ಕಂಥ ಛಲದಿಂದ ಹೊರಟಿದ್ದಾರೆ, ಹಠದಿಂದ. ಅದರಿಂದ ಏನು ಸಾಧನೆ ಮಾಡ್ಲಿಕ್ಕೆ ಹೊರಟಿದ್ದಾರೆ ಗೊತ್ತಿಲ್ಲ ನನಗೆ. ಅವ್ರು ಯಾವ ಟೈಮಲ್ಲಿ ಏನು ಮಾತಾಡ್ತಾರೋ ಅವ್ರಿಗೆ ಜ್ಞಾನನೇ ಇಲ್ಲ. ಅವ್ರ ಮಾತಿಗೆ ನಮಗೆ ಸಾಧ್ಯನಾ? ಆಮೇಲೆ ಇದು ಆಗಕ್ಕೆ ಸಾಧ್ಯನಾ? ಅವ್ರ ಮಾತು ಬಿಟ್ಟಾಕಿ ಏನಕ್ಕೆ ಮಾತಾಡ್ತಾರೆ? ಬೆಂಗಳೂರಿಗೆ ನಮ್ಮ ಹೆಸರು ಸೇರ್ಪಡೆ ಆದರೆ ಬೆಂಗಳೂರಿನ ಬೆಲೆ ಏನಿದೆ, ಎಂಥದ್ದು ಮೂಟೆಗಟ್ಟಲೆ ತುಂಬೋದಂತಲ್ಲ ದುಡ್ಡನ್ನ, ಅದೆಲ್ಲ ನೀವು ತುಂಬಿಕೊಳ್ಳಲಿಕ್ಕೆ ಒಳ್ಳೆ ಅವಕಾಶಗಳಿದೆ. ಅದರಿಂದ ನೀವು ಯಾರು ಭೂಮಿ ಮಾರಾಟ ಮಾಡಬೇಡಿ. ನಾನು ಬೆಂಗಳೂರಿಗೆ ಈ 4 ತಾಲೂಕುಗಳನ್ನ ಸೇರಿಸ್ತಕ್ಕಂಥವ್ರ ಮುಖಾಂತರ ನಿಮಗೆ ದುಡ್ಡು ದೊಡ್ಡ ಮಟ್ಟದಲ್ಲಿ ಉಕ್ಕಿ ಹರಿಯೋ ಥರ ನಿಮಗೆಲ್ಲರಿಗೂ ಅನುಕೂಲ ಮಾಡಿಕೊಡ್ತೀನಿ. ಯಾರು 1 ಇಂಚು ಭೂಮಿ ಮಾರಬೇಡಿ ಅಂತ ಹೇಳಿದ್ದು ಕೇಳಿದ್ದೇನೆ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಒಂದು ಇತಿಹಾಸ ಇದೆ. ಇವತ್ತು ಬೆಲೆ ಏರಿಕೆ ಮಾಡ್ತೀವಿ ಅದು ಇದು ಅಂತ ಏನು ಹೇಳ್ತಾರೆ, ಅಲ್ಲಿ ಯಾವ್ಯಾವ ಬೆಲೆ ಏರಿಕೆ ಮಾಡಿದ್ದಾರೆ ಅನ್ನೋದು ನೋಡಿದ್ದೀನಿ. ಇವರು ಪಾಪ ರೈತರ ಭೂಮಿಗಳನ್ನ ಲಪಟಾಯಿಸಿ ಏನೇನು ಬೆಲೆ ಏರಿಕೆ ಮಾಡಿದ್ದಾರೆ ಅನ್ನೋದು ಗೊತ್ತಿದೆ ನನಗೆ. ಅದೆಲ್ಲ ಒಂದು ಭಾಗ, ಅದೆಲ್ಲ ಈಗ ಚರ್ಚೆ ಮಾಡಲಿಕ್ಕೆ ಹೋಗಲ್ಲ. ಆದರೆ ಇದೆಲ್ಲವನ್ನು ಬಿಟ್ಟು ಮೊದಲು ಅಭಿವೃದ್ಧಿ ಮಾಡೋದು ಕಲೀಲಿ. ಈ ಸಾವು ಬದುಕು ಸಾವು ಅನ್ನೋ ಜಂಜಾಟದಲ್ಲಿ ನನ್ನಂತವನು ಖುಷಿಯಾಗಿ ಬದುಕೋಕ್ಕೂ ಹೆದರದೆ ಸಾಯೋಕ್ಕೂ ಹೆದರದೆ ಹೆಂಗಿರ್ತಾನೆ ಗೊತ್ತಾ? ಟಂಗ್ ಟಡಂಗ್ ಟಂಗ್ ಟಂಗ್ ಟಡಂಗ್